ಹಾಗಲಕಾಯಿನಿಂದ ಏನಾದ್ರೂ ಅಡಿಗೆ ಮಾಡಿದ ತಕ್ಷಣ ಎಲ್ರು ಮೈಲ್ದೂರು ಓಡೋಗೋರೆ. ಈಗೊಂದ್ಸರಿ ನೀವು ಹಾಗಲಕಾಯಿನ ಅಡಿಗೆ ಮಾಡಿ ನೀವು ದಿನ ಬೇಕು ಅಂತ ಹೇಳ್ತೀರಾ. ಮೊದಲಿಗೆ ಹಾಗಲಕಾಯಿನ ತಕೊಂಡು ಚೆನ್ನಾಗಿ ತೊಳೆದು ಅದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ಮಧ್ಯದಲ್ಲಿರುವ ಬೀಜವನ್ನೆಲ್ಲ ತೆಗೆದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತಿರುವಿ ಒಂದ್ ಕಡೆ ಇಟ್ಕೊಡಿ. ಮಸಾಲೆಗೆ ಸ್ವಲ್ಪ ಈರುಳ್ಳಿ, ಕಡಲೆ ಬೀಜ, ಹುಣಸೆ ಹಣ್ಣು, ಕೆಂಪು ಮೆಣಸು, ಬೆಳ್ಳುಳ್ಳಿ ಇಷ್ಟನ್ನ ತಗೊಳ್ಳಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಇವೆಲ್ಲ ಮಸಾಲೆಯನ್ನು ಹುರಿಯಿರಿ. ಈ ಮಸಾಲೆಯ ಜೊತೆಗೆ ಸ್ವಲ್ಪ ಜೀರಿಗೆ, 4 ಕಾಳಷ್ಟೇ ಮೆಂತ್ಯ, ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಳ್ಳಿ. ಈಗ ಹುರಿದ ಮಸಾಲೆಯನ್ನು ಬೇರೊಂದು ಪಾತ್ರೆಗೆ ವರ್ಗಾಯಿಸಿ. ಅದೇ ಬಾಣಲೆಗೆ ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಶುಚಿಯಾಗಿ ಇಟ್ಟುಕೊಂಡಿರುವ ಹಾಗಲಕಾಯಿಯನ್ನು ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳೋದು. ಉರಿಯನ್ನು ಸಿಮ್ನಲ್ಲಿಟ್ಕೊಂಡು ಆಗಾಗ ಕೈ ಆಡಿಸ್ಕೊತಾ ಇರಬೇಕು. ಈಗ ನಾವು ಹುರಿದಿಟ್ಟುಕೊಂಡಿರುವ ಮಸಾಲೆಯನ್ನು ಚಿಕ್ಕ ಚಟ್ನಿ ಜಾರ್ಗೆ ಹಾಕಿ ಸ್ವಲ್ಪ ಬೇಕಾದಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು. ಮಸಾಲೆಯನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ಒಲೆ ಮೇಲೆ ಬೇಯ್ತಿರೋ ಹಾಗಲಕಾಯಿಗೆ ಮಸಾಲೆಯನ್ನು ಹಾಕಿ ಚೆನ್ನಾಗಿ ತಿರುಗ್ಕೋಬೇಕು. ಮಸಾಲೆಯನ್ನು ಹೊಂದಿಸಿಕೊಂಡು ಚೆನ್ನಾಗಿ ಬೆಂದ ಈ ಹಾಗಲಕಾಯಿ ತಿನ್ನೋಕೆ ಬಲು ರುಚಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಗೊಜ್ಜನ್ನು ತಯಾರಿಸಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ.